ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ವಿಶೇಷವಾಗಿ ಬಹಳ ವರ್ಷಗಳಿಂದ ಪಂಚಮಸಾಲಿ ಸಮಾಜದ ಹೋರಾಟವನ್ನು, ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಹಿಂದೆ ಇರ್ತಕ್ಕಂಥ ದಿವಂಗತ ಕಾಸಪ್ಪನವರು, ಇವತ್ತು SR ಕಾಸಪ್ಪನವರು ನಮ್ಮ ನರಸಿಂಹದೇವರ ದೇವಸ್ಥಾನದಲ್ಲಿ ಕರೆದು ನಮ್ಮ ಸಮಾಜದ ಒಂದು ಸಂಘಟನೆಯನ್ನು ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ಬಂದಿದ್ದರು. ಅವರು ನಮ್ಮ ನಗಲಿ ಹೋದರು. ಆದ ನಂತರ ಇಂಡಿಯಲ್ಲಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರಾದಂಥ ಸಮಾಜದ ಮುಖಂಡರು ದಾದಾಗೌಡರು ಅವರು ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾದಂಥ ಒಬ್ಬ ಹೆಸರು ಯಡವಣ್ಣವ್ರ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೆ ಬಂದರು. ನಮ್ಮ ಸಮಾಜ ಭಾಳ ಕಡು ಬಡವರು ಇರ್ತಕ್ಕಂಥದ್ದು, ಕೈ ಬೆರಳಿನಲ್ಲಿ ಎಣಿಸಿದಾಗ ಮಾತ್ರ ಶ್ರೀಮಂತರು ಇರ್ತಕ್ಕಂಥದ್ದು ಭಾಳ ಕಡಿಮೆ ವಿಶೇಷವಾಗಿ. ಆದರೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರ್ತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು, ನಮ್ಮ ಜಗದ್ಗುರುಗಳಾದಂಥ ಡಾಕ್ಟರ್ ಮಹಾಂತ ಶಿವಾಚಾರ್ಯರು, ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಒಂದು ಸಮಾಜ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು. ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂಥೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂಥೇಳಿ ಒಂದು ತೀರ್ಮಾನ ಮಾಡಿ, ಅವಾಗ ಮನುಗುಳಿ ಶ್ರೀಗಳದ ಹೆಸರು ಕೂಡ ಬಂತು. ಆದರೆ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು, ಇವತ್ತು ಅನೇಕ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಕೂಡ ಇದೆ ನಮ್ಗೆ. ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು 500-600 ಕಿಲೋಮೀಟರ್ ಗಟ್ಟಲೆ ಇವತ್ತು 2A ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು. ಸಮಾಜ ಆವಾಗ ಅವರು ಕೂಡ ಎತ್ತಿ ಹಿಡಿದಿದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ. ಆದರೆ ಇವತ್ತು ಪಕ್ಷ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರಲಾರದ ಸಲುವಾಗಿ ಎಲ್ಲ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕರೆ ಅವ್ರಿಗೇನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗೆ ಆಗ್ತದೆ. ಮತ್ತೊಬ್ಬರಿಗೆ ಹಂದಿ ಎತ್ತು ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನಿಸ್ಕೊಂಡವ್ರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ. ಆ ಬಾಯಿಗೆ ಇತಿಮಿತಿ ಇರಲಾರ ಬಟ್ಟಿಗೆ
ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ. ಆದರೆ ಇವತ್ತು ಬಹಳ ನಮಗೊಂದು ಏನು ಕೆಟ್ಟ ಅನ್ನಿಸ್ತದಪ್ಪ ಅಂತಂದ್ರೆ, ಪಕ್ಷ ಉಚ್ಚಾಟನೆ ಮಾಡಿದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲೆ ಇರೋದೀವಿ. ಇಲ್ಲಿ ಇಡೀ ರಾಜ್ಯದಾಗ ಭಾಳ ಜನ ನಮ್ಮ ಪಂಚಮಸಾಲೆ ಅದಾರ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂಥೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರೆ. ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ನಾನು ಬಯಸ್ತೇನೆ. ಆದರೆ ಅವರಿಗೆ ನಾನು ಕೇಳಲಿಕ್ಕೆ ನಾನು ಬಯಸ್ತೀನಿ, ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವು ಯಾರೋ ಪಂಚಮಸಾಲಿಯವ್ರಿಗೆ ಹುಟ್ಟಿಲ್ಲ, ನಾವು ಪಂಚಮಸಾಲಿಯರಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿರಿ, ಅದಕ್ಕೆ ನಾನು ನಿಮಗೆ ಸ್ವಾಗತ ಮಾಡ್ತೀನಿ. 2013 ನೀವು ಏನು ಮಾಡಿದ್ರಿ ಅನ್ನೋದು ನೀವು ತಿಳ್ಕೊಳ್ರಿ. 2018 2023 ಸಮಾಜ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಸಾವಿರ ಪಂಚಮಸಾಲಿ ಇರೋದಿ. ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 3,000 ಕುಡಕಲ್ಗೆ ಸಮಾಜ. ಆ 3,000 ಕುಡಕಲ್ಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರಲಿಕ್ಕೆ ಕಾರಣ ಏನು? ಹೇಳ್ತಾರೆ ಇವರು, ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದರು, ಏನಪ್ಪ ಅಂತಂದರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ನಿಂದಿರ್ತದೆ. ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದು ಅದು ತಿಳ್ಕೋಬೇಕು. ನೀವೇನು ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರೆ ಅಂತ ನಾನು ಕೇಳಿಕ್ಕೆ ಬಯಸ್ತೇನೆ. ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನಾನು ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ. ಆದರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡರಿಗೆ ನಾನು ಕೇಳಿಕ್ಕೆ ಬಯಸ್ತೀನಿ, ನೀವು ಚುನಾವಣೆ ಕ್ಷೇತ್ರದಲ್ಲಿ 2 ಕರೆ ನಂಬಲ್ಲಿ ಟಿ ಪಿ ಹಾಕಿದ್ರು. ನನಗೆ ಅವ್ರಿಗೆ ಬೇಡ ಅಂಥೇಳಿ ಇಲ್ಲೇ ಸಂಜೀಗೌಡ್ರು ಅದಾರ. ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರೆ. ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕತ್ತಾರ? ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ದಿವಂಗತ ಬಿ ಆರ್ ಪಾಟೀಲ್ರ ಮಗ ಸಂಜೀಗೌಡ್ರು ಇಲ್ಲೇ ಅದಾರ. ಇವ್ರು ಚುನಾವಣೆ ನಿಂತಾಗ ಅವ್ರ ಮಗ ನಿಂದಿರಿಸಿ ಆರಿಸ್ತೊಂಬಂದರು. ಇದು ಕುಟುಂಬ ರಾಜಕಾರಣವೋ ಅಥವಾ ಬೇರೆ ಏನದು? ಇಂಥ ಇವತ್ತು 2023 ಚುನಾವಣೆಯಲ್ಲಿ ನನ್ನ ಬಲ್ಲಿ ಏನು ಪರಿಸ್ಥಿತಿ ಮಾಡಿದ್ರು ಅವರು? ಅಲ್ಲಿ ಬಂದು ಅರಕೇರಿಗೆ ಬರಲಿಲ್ಲ, ಬಬಲೇಶ್ವರಕ್ಕೆ ಬಂದರು. ಜನಕ್ಕೊಂದು ಏನು ಸಂದೇಶ ಇತ್ತಪ್ಪ ಅಂತಂದ್ರೆ, ಏನೋ ಬಸನಗೌಡರು ಬಂದಾರ, ಎಲ್ಲರೂ ಕೂಡಿ ಇದು ಆಗ್ತದ ಕೆಲಸ ಅಂಥೇಳಿ ಇಟ್ಕೊಂಡು ಬಂದ್ರೆ, ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ತೆ ಹೇಳಿಲ್ಲ, ಕಮಲದ ಹೂವು ಓಟ್ ಹಾಕತ್ತೆ ಹೇಳಿಲ್ಲ, ಹೋಲಿ ವಿಜಯಗೌಡ್ರಿಗೆ ಓಟ್ ಹಾಕತ್ತೂ ಹೇಳಿಲ್ಲ. ನೀವು ಅದನ್ನು ತೆಗೆದು ನೋಡ್ರಿ. ಆದರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕರೆ ಒಂದು ಸ್ವಲ್ಪ ಏನಾರ ಆಸೆ ತೋರಿಸಿ ನಮ್ಮ ಪಕ್ಷಕ್ಕಿದ್ದವ್ರ ಕಡೆದ ಬಬಲೇಶ್ವರದಾಗ ಮಾತಾಡ್ಸಿದ್ರು ಮೊನ್ನೆ. ಅದಕ್ಕೆ ನಾ ಮಾತು ಕಿವಿಗೊಡಕ್ಕೆ ಹೋಗಂಗಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ, ನಾನು 4 ಚುನಾವಣೆ ಮಾಡಿದ್ರೆ ನನಗೆ ನೀವು ವಿಚಾರ ಮಾಡ್ಬೋದು, ಪ್ರತಿ ಸಲ ನನಗೆ 10ರಿಂದ 12, 13 ಸಾವಿರ, 14 ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರೆ.
ಆದರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾನು ಕಾಲಿಟ್ಟು ಹೊಂಟೀನಿ, ಪ್ರತಿಯೊಂದರಲ್ಲಿ ಅವ್ರಿಗೆ ಭಾಗಿ ಹೊಂಟೀನಿ. ಇವರು ಹೊಂದಾಣಿಕೆ ಮಾಡಿಕೊಂಡು ಇವ್ರು 2 ಸಲ ಆರಿಸಿ ಬಂದರು, ಹೆಂಗೆ ಆರಿಸಿ ಬಂದರು, ಯಾವ ಹೊಂದಾಣಿಕೆ ಅದ? ಈ ಹೊಂದಾಣಿಕೆ ರಾಜಕಾರಣ ಮಾಡೋಕ್ಕೆ ಎಲ್ಲರಿಗೂ ಬರ್ತದೆ. ನನಗೆ ಮೊನ್ನೆ ಒಬ್ರು ಹೇಳೋದು, ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರೆ, ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ಕೆ ಇಲೆಕ್ಷನ್ ನಿಂದಿರ್ತಾರೆ. ಪುಣ್ಯಾತ್ಮ, ನಾ ಹೇಳಿ ಕೇಳ್ತೇನೆ. ಯಾ ಕಾಂಗ್ರೆಸ್ನವ್ರು ಏನಾದರೂ ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರೆ ನಾ ಈಗ MLA ಆಗಿಬಿಡ್ತಿದ್ದೆ. ನಾನು ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರುಗಾಡಂಗಿಲ್ಲ. ಯಾ ಕಾಂಗ್ರೆಸ್ನವ್ರು ಕೊಟ್ಟರೆ ಪ್ರೂಫ್ ಇದ್ರೆ ಕೊಟ್ಟ ತಿಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ನೀವೇನೇನು ಮಾಡಿರಿ ಅನ್ನೋದು ಮುಂದಿನ ದಿನಮಾನಗಳು ಹೇಳ್ತೀನಿ, ನನ್ನ ಬಳಿ ಅದ ಇತಿಹಾಸ. ಯಾವ ರೀತಿ ಬಾಯಿಗೆ ಲಗಾಮಿಲ್ಲದೆ ಮಾತಾಡೋದು ರೀ? ನಂದಿಷ್ಟೇ ವಿನಂತಿ ಅದ. ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪ ಅಂತಂದ್ರೆ, ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ, ನೀವು ಯಾಕೆ ಇದನ್ನು ಹೋರಾಟ ಮಾಡ್ತೀರಿ? ನಿಮಗೇನು ಸಂಬಂಧ ಅದ? ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ಮ ಬೆನ್ನು ಹತ್ತಿ ತಿರುಗಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನನ್ನ ವಿನಂತಿ ಅದ, ಇದರೊಳಗೆ ನೀವು ಭಾಗವಹಿಸಕ್ಕೆ ಹೋಗಬೇಡ್ರಿ. ಸಮಾಜ ಕಡೆಗಣಿಸ್ತದ ನಿಮಗೆ. ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. 17ನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಾರೆ. ಇವತ್ತು ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಮುಸಲ್ಮಾನರು ಅದಾರ, SC ಅದಾರ, ST ಅದಾರ, ಉಪ್ಪಾರ ಅದಾರ, ಕುಂಬಾರು, ಕಂಬಾರು, ಬಣಜಿಗೆರು, ಎಲ್ಲ ಸಮಾಜದವ್ರ ಜೊತೆಗೆ ನಾವು ಭಾಳ ಬೆರ್ತಿದ್ದೀವಿ. ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ. ನಾವೇನು ನಿಮ್ಗತ್ಲೆ ಹೋಗಿ ಅವ್ರ ಮನ್ಯಾಗ ಟೋಪಿ ಹಾಕ್ಕೊಂಡು ಹೋಗಿ ಅವ್ರ ಮನ್ಯಾಗ ತಿಂದು ಬಂದು ನಾವೇನು ಮಾತಾಡೋಂಗಿಲ್ಲ. ಎಲ್ಲ ಸಮಾಜದವರು ಬೇಕು ನಮಗೆ. ಈ ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವು ಎಲ್ಲ ಏನು ಆಟನ ಆಡ್ಸಕತ್ತೀರಿ. ಈ ನಾಳೆ 11ನೇ ತಾರೀಕಿಗೇನೋ ಜನರು ಕರೆದಾರ, ಇದಕ್ಕೆ ಯಾರು ಹಿಂದೆ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತಾಯ್ತು ನನಗೆ. ಅದು ಮುಂದಿನ ದಿನಮಾನಗಳಿಗೆ ನಿಮ್ಗೆ ಹೇಳ್ತೀನಿ. ನನಗೆಲ್ಲ ಗೊತ್ತಿದೆ, ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ. ಆದರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದರೆ ಬಿಡಂಗಿಲ್ಲ. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕ್ಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪರ ಮನೆಗೆ ಹೋಗಿ ಇವ್ರು ಹೋಗಿ ಕಾಲು ಬಿದ್ದು ಆಮೇಲೆ ಇದನ್ನು ಗುರುಪಿಗೆ ಹಾಕಿ ಬಂದು ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡಿದ್ರು. ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡಿದ್ರು. ಅದೆಲ್ಲ ನೆನಪಿಟ್ಕೋಬೇಕು.
ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪಗೆ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ತು ಯಡಿಯೂರಪ್ಪ ಅವರು ನಿಮಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನು ನೆನಪಾರದ್ರಿ ನೀವು. ನನಗೆ ಇವತ್ತು ನಾನು ಸೋತರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನು ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಹಾ ಕುಡಿದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನು ಮಾತಾಡ್ತಾರೆ ಇವರು? ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿ ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರೆ ಇದು ನೀವು ನೋಡಿ. ಹೆಸರು ಹೇಳ್ಕೊಂಡು ಇವರೆಲ್ಲ ಕೆಲವು ಮಂದಿ RSS ಅದಾರ, ಬಿಜೆಪಿಗೂ ಅದಾರ. ಯಾವಾಗ ಭಾರತ್ ಮಾತಾ ಕಿ ಜೈ ಅಂತಾರ, ಯಾವಾಗ ಮುಸ್ಲಿಂ ಬಂಧುಗಳೇ ನೀವೆಲ್ಲ ಬಂದು ಎಲ್ಲ ನಾಟಕ ಬಂದ್ ಮಾಡ್ರಿ. ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನೂ ಉದಾಹರಣೆ ಭಾಳ ಅದಾವೆ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನು ಮುಂದೆ ಭಾಳ ಅದಾವೆ. ಈ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಾನು ಒಂದು ವಿಚಾರ ಮಾಡಿರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕನ ಮಾಡ್ಯಾರ? ಯಾರು ಶಾಸಕ? ಇವು ನಾನೇ ಶಾಸಕನ ಮಾಡೀನಿ ಅಂತ ಬಟ್ ಮಾಡಿ ತೋರಿಸಲಿ. ಇಂಥವನ್ನ ನಾ MLA ಮಾಡೀನಿ ಅಂತ ಹೇಳಿ ಯಾರಿಗಾದ್ರೂ ಸ್ವಾಭಾವಿಕ ಅದ. 1,000 ಲೀಟ್ರ್ ಹಾಲ್ನಾಗ ಒಂದು ಹಳ್ಳ ಉಪ್ಪು ಹೋಗಿದ್ರೆ ಹಾಲು ಒಡೆದು ಹೋಗ್ತಾವೆ. ನಾ ಕೆಡವಿನತ್ತಂದ್ರೆ ನಾನೇ ಶ್ರೇಷ್ಠ ಅಲ್ಲ, ನನಗೆ ಓಟ್ ಅದಾವಲ್ಲ ಅಂಥೇಳಿ ಇವರು ಎದೆ ಮುಟ್ಕೊಂಡು ನೋಡ್ತಾರೆ. ಇವರು ನಾಚಿಗೆ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು 17 ಮಂದಿ ನಮ್ಮ ಶಾಸಕರು, ಇದು ಮೆಂಬರ್ಗಳು, ಪಕ್ಷೇತರ. ಇವ್ರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಆರಿಸಿ ಬಂದ ಬಳಿಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರೆ, ವರ್ಷಾನುಗಟ್ಲೆ ಹಾಗೆ ಮೆಂಬರ್ಗಳು ಹಾಗೆ ತಿರುಗಾಡಿದ್ರು. ಅವ್ರು ವಾರ್ಡ್ನಾಗ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವರೇ, ಕಳಿಸೋರು ಇವರೇ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಮೇಯರ್ ಮಾಡಿದ್ರು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡಲ್ಲಿ ಅವರು ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಅದು ಹೇಳಬಾರ್ದು. ಅವ್ರಿಗೆ ಕೋಟಿಗೆ ಕಳ್ಸೋರು ಅವರೇ. ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು. ಇವತ್ತು ಇಬ್ಬರು ಕೂಡ ಅನರ್ಹ ಮಾಡಿದ್ರು ಇವರು, ಉಸ್ತುವಾರಿ ಮಂತ್ರಿಗಳು, ಈಗಿರ್ತಕ್ಕಂಥ ಯತ್ನಾಳ್ ಅವರು. ಅವ್ರಿಗೆ ಅನರ್ಹ ಮಾಡಿಟ್ರು. ಯಾಕೆ ನೀವು ಏನರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದರೆ ಇವತ್ತು ಅನರ್ಹ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್ನಾಗ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗ್ತಿತ್ತು. ಯಾಕೆ ಮಾಡಲಿಲ್ಲ ಅಂದ್ರೆ ಹಿಂದೆ ಏನು ಮಾಡಿದ್ರು? ಇದು ತಂತ್ರ. ಇದು ಎಂಥ ತಂತ್ರ ಅದಪ್ಪ ಅಂತಂದ್ರೆ, ಹಿಂದೆ ವರ್ಷಾನುಗಟ್ಲೆ ಇವ್ರು ಆರಿಸಿ ಬಂದರು ಕೂಡ ಬಸವನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು. ಬಸವನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದೆಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ಬಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನು ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹತ್ತು ಕೊಡಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡಿದ್ರು. ಈಗ 100-150-200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದು. ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂಥೇಳಿ ಅದೆಷ್ಟು ಗುಳು ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದಾರ ಇವರು. ಆದ್ರೆ ನಾವು ಒಂದು ಕೇಳಕ್ಕೆ ಬಯಸ್ತೀನಿ, ಇವರು ಸನ್ಮಾನ್ಯ ಬಸವನಗೌಡ್ರೆ 88, 89, 90, 91, 92 ನೀವೇನಿದ್ರಿ?
ನೀವು ಏನಾಗಿರಿ? ಸಿದ್ದರಾಮೇಶ್ವರ ಒಯ್ದು ನಿಮ್ಗೆ ಎಲ್ಲಿಗೆ ತಂದು ಇಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗೆ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನು ನಿಮಗೆ ಹೊರಗೆ ತೆಗೆದಿದ್ದು ನಮಗೇನು ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು? ನೀ ಬಾಯಿಗೆ ಲಗಾಮ್ ಹಾಕ್ಲಬ್ರಿಗೆ ಹೊರಗೆ ಹಾಕಿದ್ರು. ನಾಳೆ ನಾವು ಮಾತಾಡೋದು ನಮ್ಮೆಗೂ ಕ್ರಮ ತಗೋತಾರೆ. ಆದರೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಬಂದಂಥ ಫಂಡ್ ಕೆಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸವನಗೌಡರು ಮಾಡಿದ್ರ ಕೆಲಸ ಅಂಥೇಳಿ ಡುಬ್ಬ ಚಪ್ಪರ್ಸ್ಕೊಂಡು ಇವ್ರು ಕಡ್ಯಾಕ ಹೋಗಿ ಗಿರೇಕಿಗಳು. ಆದ್ರೆ ಇನ್ನೊಂದು ಹೇಳ್ತಾರೆ, ಭ್ರಷ್ಟರು ಅಂತೇಳಿ. ಯಾರು ಭ್ರಷ್ಟರು? ನೀವೇನಿದ್ದೀರಿ? ಇವತ್ತು 101 ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು? ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದರು? ಹೆಸರು ಹೇಳಂದ್ರೆ ಹೇಳ್ತೀನಿ. ನಿಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನು ಮಾಡಿರಿ? ಯಾವ ಪಂಚಮಸಾಲಿಯಾಗ ನೌಕರಿ ಇಲ್ಲ, ರೊಕ್ಕ ಇಲ್ಲದೆ ನೌಕರಿ ತೊಗೊಂಡಿರಿ? ಯಾವ ಸಮಾಜ ಗುರುತಿಸ್ಕೊಂಡು ನೀವು ಏನಾದರೂ 2A ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ? ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ? ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ, ಗಂಡು ಮಕ್ಳು ಎಷ್ಟು ಮಂದಿ ಅದಾರ, ಯಾವ ಪಂಚಮಸಾಲಿಯವ್ರು ಯಾವ ಊರಾಗ ಅದಾರ, ಅದನ್ನೇನೋ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ ಹೋಗೋದು, ವೇದಿಕೆ ಮ್ಯಾಗ ಮಾತಾಡೋದು, ಬಂದ್ಬಿಡೋದು. ಇದೇ ಕೂಡಲ ಸಂಘ ಶ್ರೀಗಳಿಗೆ ಅವ್ರು ಏನು ಬೇಕಾದ್ರು ಮಾತಾಡ್ಯಾರ. ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಭಾಳ ಬೇಕಾಗಿದೆ. ಇವತ್ತು ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ, ಒಬ್ಬರು ಬೆನ್ನು ಹತ್ತಿ ನೀವು ರಾಜಕಾರಣ ಮಾಡೋಕ್ಕೆ ಹೋಗಬೇಡ್ರಿ. ಇದು ಸರಿ ಅನ್ಸಂಗಿಲ್ಲ. ಸಮಾಜ ನಿಮಗೆ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದ. ಸಮಾಜ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಇದಕ್ಕೆ ನಾವು ಸಂಪೂರ್ಣ ನಿಮಗೆ ಸಮಾಜ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ನೀವು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ. ಆದರೆ ಇವತ್ತು ಭ್ರಷ್ಟರು ಅಂತಕ್ಕಂಥ ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸವನಗೌಡರು, ಯಾರ್ಯಾರು ಭ್ರಷ್ಟರು ಅದಾರ, ಯಾರು ಸತ್ಯ ಹರಿಚಂದ್ರ ಬಿಜಾಪುರ ಜಿಲ್ಲೆದ ತೋರಿಸ್ಕೊಡ್ರಿ. ಯಾರು ಸತ್ಯ ಹರಿಚಂದ್ರ ಇದ್ದಾರೋ? ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗಲಿಗೆ ಒಂದು ಬ್ಯಾಗ್ ಹಾಕ್ಕೊಂಡು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತೀರಿ ಅವ್ರ ಗಾಡ್ಯಾಗ ಬರ್ತಿದ್ರು. ಇಲ್ಲಿ ನಮ್ಮ ಪಕ್ಷದಾಗ MLC ಇವ್ರು ಅದಾರ, ಮಂಗಳೂರದವ್ರು. ಯಾರು? ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಮನೆ ನೋಡ್ರಿ. ಅವ್ರು ಇರ್ತಕ್ಕಂಥದ್ದು ಇದು ನೋಡ್ರಿ. ಅವರು ತೆಂಗಿನಕಾಯಿ ಮಾರೋರು, ಹಣ್ಣು ಹೂವು ಮಾರೋರು, ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ. ಇವತ್ತು ಅದೇ ರೀತಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿಗೆ ಹೋಗಿ ಹೆಣ್ಮಗಳು ಪಗಾರ ತೊಗೊಂಡು ಬಂದು ನನಗೆ ದುಡ್ಡು ಕೊಟ್ಟೋ ತಾಯಂದ್ರು ಅದಾರ. ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ನೀವೇನು ಮಾಡಿರಿ ಅಂಥೇಳಿ. ಸಮಾಜಕ್ಕೆ ನಿಮ್ಗತ್ಲೆ ನಾ ಏನಾದರೂ ಶಾಸಕ ಆಗಿ MP ಆಗಿ ಏನಾರ ಆಗಿದ್ದೆಪ್ಪ ಅಂದ್ರೆ ನಾನು ಹೇಳ್ತಿದ್ದೆ, ಸಮಾಜನೂ ಹೇಳ್ತಿದ್ದೆ, ನನ್ನ ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ. ನಾನು ಅದೇ ದುರ್ದೈವ. ನನಗಿವತ್ತು ಯಾವ ರೀತಿ ಎಲ್ಲೆಲ್ಲಿ ಏನೇನು ಅದು, ಎಲ್ಲಿ ಡಬ್ಬಿ ತುಡುಗಾದು, ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡ್ರು ಎಲ್ಲನೂ ಗೊತ್ತಿದೆ. ಹಲ್ಲಿದ್ದವ್ರೆ ಕಡ್ಲಿ ತಿನ್ಬೇಕಾಗದ, ಹಲ್ಲಿಲ್ಲಾರ್ದವ್ರು ಯಾರೂ ಕಡ್ಲಿ ತಿನ್ನೋಕ್ಕಾಗಂಗಿಲ್ಲ. ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ. ಇದೇನು 11ನೇ ತಾರೀಕಿಗೆ ಬರ್ತಕ್ಕಂಥವ್ರು ಭ್ರಷ್ಟರು ಅಂತಂದರೆ ಇವ್ರು ಇನ್ನೊಂದು ಹೇಳ್ತಾರೆ ಏನಪ್ಪ ಅಂತಂದರೆ ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವರು. ನಾ ಇವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಎಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನು ಮಾಡಿರಿ? ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತೊಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದು ಯಾವುದೋ ಒಂದು ಗೋಶಾಲೆ ಅದಲ್ಲ, ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನಗಳು ತಿಂತಾವ ರೊಕ್ಕ? ನಾ ಮುಟ್ಟಂಗಿಲ್ಲ. ಕಗ್ಗೋಡ ಗೋಶಾಲೆ ಕೊಟ್ಟು ಬರ್ರಿ. ಮತ್ತು ಕಗ್ಗೋಡ ಗೋಶಾಲೆ ತೊಗೊಳೋರು ಯಾರು? ಆ ದನಗಳು ಮುಂದೆ ಹೋಗಿ ನೋಟಿನ ಬಂಡಲ್ ಇಡ್ರಿ ದನ ತಿಂತಾವ ಅಂತ ಕೇಳ್ತೀನಿ ನಾನು. ದಾಖಲೆ ರಿಲೀಸ್ ಮಾಡೋದು, ಅದು ಎಷ್ಟು ದನಗಳು ತಿಂದಾವ, ಎಷ್ಟು ರೊಕ್ಕ ತಂದು ಕೊಟ್ರೆ ಅದೆಲ್ಲ ದಾಖಲೆ ರಿಲೀಸ್ ಮಾಡಿರಿ. ಇನ್ನೂ ಭಾಳ ಅದಾವ ನನ್ನ ಬಲ್ಲಿ. ಮುಂದಿನ ದಿನಬಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡದು ಬಿಟ್ಟಿನಿ. ಇನ್ನೂ ಒಂದು 2 ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರಬೇಕು. ನಾನು ಒಂದು ಕುಟುಂಬದ, ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವ್ರಿಗೆ ಮಾತಾಡಿದ್ರು, ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡಿದ್ರು.
ಬಾಗಲಕೋಟೆ ಚುನಾವಣೆ MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಲ್ಲಿ, ಶಿವಾನಂದ ಪಾಟೀಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಮಾಡಿ, ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಅವ್ರು ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರೆ, ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿ ಕೊಡಲಿ. ಅವತ್ತು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ. ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ. ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿಂತರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡೋದು. ನಿನಗೆ ಅವ್ನಿಗೆ ಹೆಣ್ಣು ಮಕ್ಕಳಿಲ್ಲ, ಅವನಿಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲರಿಗೆ ಸರಿಸಮಾನ ಮಾತಾಡೋದು. ಸ್ವಲ್ಪ ಇತಿಮಿತಿ ಬೇಕು ಅದಕ್ಕೆ. ಯಾವಾಗಲೂ ಮನುಷ್ಯ ಮಾತಾಡ್ಬೇಕಾದ್ರೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ನೀ ಏನರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡ್ದಿ, ಪಂಚಮಸಾಲಿ ಸಮಾಜ ನಿನ್ನ ಹೋರಾಟ, ಪಂಚಮಸಾಲಿಯರು ನೀ ಎಲ್ಲಿ ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿಯರಿಗೆ ಮಾಡಿ, ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀನು ಡ್ರಮ್ರಾಟ ನಡೆಸಿಯಲ್ಲ. ಪಂಚಮಸಾಲಿಯರು ಅಂತೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ, ಹೋರಾಟ ಮಾಡತ್ತಾರ. ನೀ ಏನು ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಫ್ನವ್ರು ಕರ್ಕೊಂಬಂದು ನೀ ಏನು ಸ್ಟ್ರೈಕ್ ಮಾಡ್ಸಕತ್ತಿ, ಇದನ್ನು ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲದೆ ನಾನು ಕರೆಸ್ತೀನಿ, ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೀ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ಏನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾಕ್ಕೆ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಎರಡನೇದ್ದು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಇದನ್ನು ನೀವೇನು ಮಾಡಕತ್ತೀರಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತು ನಂದು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ಕೆ ನಾನು ಬಯಸ್ತೀನಿ. ಆದರೆ ಎಷ್ಟೋ ಜನ ಈ ಮುದ್ದ್ಯಾಬಳದಲ್ಲಿ ಏನಾಯ್ತು ಪರಿಸ್ಥಿತಿ, ನಾಡಗೌಡರ ಇಲೆಕ್ಷನ್ ಇವತ್ತು ನಡಳಿ ES ಪಾಟೀಲ್ ನಡಳಿಗೆ ನಿಂತರು. ES ಪಾಟೀಲ್ ನಡಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು? ಅಲ್ಲೇ ನಮ್ಮ ಗೌಡರು ಹಿಂದೆ ನಿಂತರು, ಕುದುರೆ ಸಾಲೋಡ್ಗೆ ಗೌಡರು. ಅವ್ರು ಯಾಕೆ ಸೋತರು? ಅವ್ರು ಪಂಚಮಸಾಲಿಯವ್ರು ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದಾರ, ಸಂಜು ಗೌಡ್ರಿಗೆ ಸೋಲಿಸಿದ್ರು, ಅವ್ರ ಮಗನ ನಿಂದ್ರಿಸೇ ಸೋಲಿಸಿದ್ರು. ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಆಗಿದ್ರಿ ಅವ್ರ ಮಗನ ಪಕ್ಷೇತರ ನಿಂದ್ರಿಸಿದ್ರು. ಆದ್ರೆ ನೀವು ಒಂದು ವಿಚಾರ ಮಾಡಿರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡಿಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಲ್ಲಿ ದಾಖಲೆಗಳದಾವೆ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವ್ ಗೌಡ್ರ ನಿತ್ರ ಇವ್ರು ಸೋಲಿಸೋರು ಯಾರು? ನಿಮ್ಮ ಮಗನ ನಿಂದ್ರಿಸೋರೆಲ್ಲ ಪಕ್ಷೇತರ ಮಾಡಿ. ಅದಕ್ಕೆ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗಲಿ, ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ, ಮಾತಾಡಬೇಡ್ರಿ ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋದು ಹಂಬಲ ಭಾಳ ಐತಿ, ನಿಮಗೆ ಭಯಂಕರ ಹಂಬಲ ಐತಿ. ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ, ನಾವು ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ, ನಾ ಅವ್ರಿಗೆ ಹೇಳಿಸಿಲ್ಲ. ಮತ್ತು ಈ ಕೂಡಲ ಸಂಗಮ ಸ್ವಾಮಿಗಳು ಕರ್ಕೊಂಡು ನೀವೇನು ಮಾಡತ್ತೀರಿ? ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಕತ್ತೀರಿ. ಅದು ಮುಂದೆ ಹೈಕಮಾಂಡ್ಗೆ ಬಿಟ್ಟು ವಿಷಯ. ಅದು ಹೈಕಮಾಂಡವ್ರು ಏನು ತೀರ್ಮಾನ ತೊಗೋತಾರೆ ಅದಕ್ಕೆ ನಾವು ಎಲ್ಲ ಬದ್ಧ ಇರ್ತೀವಿ. ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತ ಬಂದಿದ್ರಿ, ನೀವು ಸಂಘಟನೆ ಒಳಗೆ ಮುಂದುವರಿರಿ. ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನು ಹತ್ತಿ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ನನ್ನ ವೈಯಕ್ತಿಕ ನಾ ಹೆಂಗಿದ್ದೀನಪ್ಪ ಅಂತ ಕೇಳಿದ್ರೆ, ಇವತ್ತು ಒಂದು ಇಸದ ಹಾವು ಇದ್ದರೂ ಆ ಹಾವಿಗೆ ಹಾಲು ಎರೆಯುವಂಥ ಮನಸ್ಸು ನಂದು. ಹೀಗಾಗಿ ಇನ್ನೂ ಅರಿತನ ನನಗೆ ಯಾರ ಸಮಾಜದೊಳಗೆ ಇವತ್ತು ನನಗೆ ಯಾರು ಅನ್ಯಾಯ ಮಾಡ್ರೆ, ನನ್ನ ಪಕ್ಷದೊಳಗಿರ್ಬೋದು, ನನ್ನ ಸಮಾಜದೊಳಗಿರ್ಬೋದು, ನಮ್ಮ ಸಮಾಜದ ಗುರುಗಳು ಇರ್ಬೋದು, ಯಾರೇ ಇದಿರ್ಬೋದು, ನಾ ಇನ್ನೂ ಅರಿತನ ಅವ್ರಿಗೆ ಯಾರಿಗೂ ಹುಚ್ಚು ಬಿದ್ದಿಲ್ಲ. ನನ್ನಟಕ್ಕೆ ನಾನೇ ನುಂಗಿಕೊಂಡು ಇಲ್ಲಿವರೆಗೆ ನಾ ಬಂದಂಥವ. ಈಗ ಸಮಯ ಯಾಕೆ ಅದು ಸಮಸ್ಯೆ ಬಂದದ ಅಂತ ಕೇಳಿದ್ರೆ, ಈಗ ಅನಿವಾರ್ಯ ಅದನ್ನು ನಾನು ಹೇಳಬೇಕಾಗ್ಯದ. ಮೊನ್ನೆ ನಡೆದಂಥ 23ರ ಚುನಾವಣೆಯಲ್ಲಿ
ನಾನು ಒಬ್ಬ ಪಂಚಮಸಾಲಿ ಸಮಾಜ, ನಾನು ಒಬ್ಬ ಹಿಂದೂ ಅನ್ನುವಂಥದ್ದು. ಯಾಕಂದ್ರೆ ನಾ ಎಲ್ಲರೂ ಕೂಡ ಬರ್ತಂತವ. ನಾವೊಬ್ಬ ಊರಿನ ಗೌಡ್ರು ಇದ್ದರೂ ಕೂಡ ನನಗೆ ಎಲ್ಲ ಸಮಾಜದವರು ನನಗಷ್ಟೇ. ಈತ ಹಿಂದೂ, ಮುಸ್ಲಿಮ್, ಕ್ರೈಸ್ತ ಎಲ್ಲ ಸಮಾಜದವರು ನನ್ನ ಜೊತೆ ಅದಾರ. ಹೀಗಾಗಿ ಇವತ್ತು ನನಗೆ 2023 ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ಟಾರ್ ಪ್ರಚಾರಕರು ಅಂಥೇಳಿ ಸನ್ಮಾನ್ಯ ಬಸನಗೌಡರಿಗೆ ಅವರು ಸ್ಟಾರ್ ಪ್ರಚಾರಕರು ಮಾಡಿದರು. ಆ ಸಂದರ್ಭದಲ್ಲಿ ನಾವು ಅವರಿಗೊಂದು ವಿನಂತಿ ಮಾಡಿದೆವು, ನಮ್ಮ ಮತಕ್ಷೇತ್ರಕ್ಕೂ ಎಲ್ಲ ಮತಕ್ಷೇತ್ರಕ್ಕೆ ಬಂದಿರಿ, ನಮ್ಮ ಮತಕ್ಷೇತ್ರಕ್ಕೆ ಬಂದು ಹೋಗ್ರಿ ಅಂಥೇಳಿ. ಅವ್ರು ಹೇಳಕ್ಕೆ ನಾವು ಬಂದಾಳಾಗ ಇನ್ನೂವರೆ ತನಕ ನಾನು ಹೇಳಿಲ್ಲ. ನಮ್ಮ ಪಕ್ಷದ ಹಿರಿಯರ ಮುಖಂಡರಿಗೆ ಹೇಳಿದ್ದೀನಿ, ನನ್ನ ಕೆಲವೊಬ್ಬರು ನಮ್ಮ ಮತಕ್ಷೇತ್ರ ಜನರಿಗೆ ನಾನು ಕೆಲವೊಬ್ರು ಹೇಳೀನಿ. ನಾನು ಮೀಡಿಯಾ ಮುಖಾಂತರ ನಾನು ಒಟ್ಟು ಇನ್ನೂವರೆ ತನಕ ಹೇಳಿಲ್ಲ. ಇವತ್ತು ಹೇಳಬೇಕಾಗ್ಯದ ಅದು. ಅವ್ರು ಏನು ಅಂದ್ರಪ್ಪ ಅಂತ ಕೇಳಿದ್ರೆ, ಇಲ್ಲ ನೀ ಜಿಗ್ಜಾಣಿ ಫಾಲೋವರ್ಸ್ ಅಂತ ಹೇಳಿಬಿಟ್ರು. ಜಿಗ್ಜಾಣಿಗೆ ಅವರು ಫಾಲೋವರ್ಸ್ ಅಂದಕ್ಕೆ ಅವ್ರೇನು ಕಾಂಗ್ರೆಸ್ ಅರ ಏನಾರ ಅಂತ ಕೇಳಿದ. ಅವರು ಪಕ್ಷದ ಒಬ್ರು ಹಿರಿಯರ, ಅವರು ನನಗೆ ಟಿಕೆಟ್ ಕೊಡ್ಸೋಂಥವ್ರ. ಮತ್ತು ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಅಂತ ಕೇಳಿದೆ ನಾನು. ಅಲ್ಲಿಂದ ನಾನು CM ಆಗೋರು ನೀವು ಜಿಗ್ಜಾಣಿ ಅವ್ರು ಅಲ್ಲ ಅಂತ ಹೇಳಿದ. ನಮ್ಮಂಥವ್ರು 10-20 ಮಂದಿ ನೀವು ಬಂದ್ರಂದ್ರೆ ಕೈ ಎತ್ತವ್ರು ಮೊದಲು ನಾವೇ ನಿಮ್ಗೆ. ಮತ್ತು ನೀವು ಇಂಥ ಭಾವನೆ ಇಟ್ಕೊಂಡಿದ್ರೆ ನೀವು ಬರ್ತೀರಿ ಬಿಡ್ತೀರಿ ಬರ್ರಿ, ನನಗೆ ಟಿಕೆಟ್ ಕೊಟ್ಟಾರೆ ನಾ ಗೆದ್ದು ಬಂದಂಗೆ, ನಾ ಏನು ಮುಂದೆ ಆರಿಸಿ ಬರ್ತೀನಿ ಬಿಡ್ತೀನಿ ಅನ್ನೋದು ಅದು ಎರಡನೇ ವಿಷಯ. ನೀವು ಬರ್ರಿ ಬಿಡ್ರಿ ಅಂತ ಹೇಳಿದ್ರೆ ಲಾಸ್ಟಿಗೆ ಏನೇನೋ ಸಮಸ್ಯೆ ಇದ್ದಾಳಾಗಲ್ಲ ಚಡ್ಚಾಣದಿಂದ ಅವ್ರು ರಾತ್ರಿ ನನಗೆ ಟಿಪಿ ಹಾಕಿದ್ರು. ಆದರೂ ನಾ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟೆ. ಆದರೆ ಇಂಥ ಅವರು ಒಬ್ಬರು, ನಾನು ಪಂಚಮಸಾಲಿ ಸಮಾಜ, ಇಡೀ ನನ್ನ ಮತಕ್ಷೇತ್ರದಾಗ ಹೈಯೆಸ್ಟ್ ಪಂಚಮಸಾಲಿ ಸಮಾಜ ನಂದು. ಮತ್ತು ಇದ್ದರೂ ಅವ್ರು ಬಂದು ಹೋದ್ಮ್ಯಾಗ ನನಗೆ ಒಟ್ಟು ಅವರು ಸರಿಯಾಗಿದ್ದು ಅಲ್ಲಿಲ್ಲ. ಅವರು ಇದ್ದಂಥ ಫಾಲೋವರ್ಸ್ಗಳೇ ಏನದ ಒಟ್ಟರು ಕಾಂಗ್ರೆಸ್ ಮಾಡ್ಕೊತರು. ಸಿದ್ಧಸಿರಿ ಒಳಗೆ ಅವ್ರ ಫಾಲೋವರ್ಸ್ಗಳು ಇಡೀ ಬಸನಗೌಡರ ಫಾಲೋವರ್ಸರು ಕಾಂಗ್ರೆಸ್ಸೇ ಮಾಡ್ಕೊತರು. ಮತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೆ ಹಳೆಗೆ, ನಾನು ಪಂಚಮಸಾಲಿ ಇದ್ದಿತ್ತಿಲ್ಲ, ನಾನು ಹಿಂದೂ ಇದ್ದಿತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿನೆಲ್ಲ ನಾವು ಬಾಗಿ ಬಂದಿದ್ರೆ ಮೊದಲೇ ಕೈ ನಾ ಅವರಿಗೆ ಎತ್ತಿದೆ CM ಮಾಲಕ್ಕೆ. ಮತ್ತು ನಮ್ಮಂಥವ್ರಿಗೆ ನೀವು ತರೋದು ಆಗಲಿಲ್ಲ ಅಂದರೆ ಮತ್ತು ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವೆಲ್ಲ ತಿರುಗಾಡಿದ್ರೆ ಎಲ್ಲಿ ಒಂದರೆ ತಂದ್ರೆ ನೀವು ಬರಬೇಕಾದ್ರೆ ಕುಲಾಲಾಯಿತು. ಈಗ ಹೇಳ್ತೀರಿ ನಾನು ರಾಜ್ಯಾಧ್ಯಕ್ಷರು ಮಾಡಿದ್ರೆ ಮುಂದಿನ ಏನದ 130 ಸೀಟ್ ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀ ಸ್ಟಾರ್ ಪ್ರಚಾರ ಆದಕ್ಕಾರ 1 ಸೀಟ್ನೂ ಬರಲಿಲ್ಲ. ಮತ್ತು ಆಳಗೇನ ಯಡಿಯೂರಪ್ಪ ಬಂದಿದ್ರೆ ವಿಜಯೇಂದ್ರ ಬಂದಿದ್ದರು, ನೀವೇ ಇದ್ರಲ್ಲ ಬಾಸ್, ಯಾಕೆ ತರಲಿಲ್ಲ? ಇದನ್ನು ಮಾತು ಯಾರು ಮಾತಾಡಲಾಗ್ಯಾರ ನಮ್ಮ ಪಕ್ಷದೊಳಗೆ. ನನಗೆ ಅದು ವಿಚಿತ್ರ ಆಗ್ಯದ. ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭದೊಳಗೆ 18 ಸೀಟ್ನು ನಿಮ್ಮ ಕೈಯಲ್ಲಿ ತರೋದಾಗಲಿಲ್ಲ. ಆಳಾಗಿ ಹಿಂದೂಗಳು ಇದ್ದಿತ್ತಿಲ್ಲ, ಪಂಚಮಸಾಲಿ ಇದ್ದಿತ್ತಿಲ್ಲ, ಎಲ್ಲಿ ಹೋಗಿದ್ರು ಇವರೆಲ್ಲ? ಯಾಕೆ ಮಾಡಲಿಲ್ಲ ಆಳಾಗಿ ಅವರು? ಯಾಕೆ ಕೇಳಲಾಗ್ಯಾರ ಇವ್ರಿಗೆ? ಅಲ್ಲೇ ಹ್ಯಾಂಗಿತ್ತು ರೀ ಆಳಾಗಿ? ನಮ್ಮ ಅಲ್ಲೇನೇ ಇತ್ತಲ್ಲ. ಹಿಂದೂಗಳು ಸತ್ತಿದ್ರ? ಪಂಚಮಸಾಲಿ ಅವ್ರು ಸತ್ತಿದ್ರ? ಇದ್ರೇ ಇದ್ದರು, ಮತ್ತು ಯಾಕೆ ಬರಲಿಲ್ಲ? ಭಾವನೆಗಳು ಇಂಥವು ಯಾಕೆ? ನಿಮ್ಮ ಒಬ್ಬ ಹಿರಿಯರು 8-10 ಸಲ ಬಂದಂಥ ಒಬ್ಬರು ಸಂಸದರು ಅವರು ನೀವು ಫಾಲೋವರ್ಸ್ ಇರ್ತೀರ ಅಂದರೆ ಇದೆಂಥ ಮಾತಾಡಿದ್ರು. ಭಾಳ ವಿಚಿತ್ರ ಆಯಿತು ನನಗಿದು. ನಾ ಒಂದೇ ಮಾತು ಹೇಳ್ದೆ, ನೀ ಬರ್ತಿರ್ಬಾ ಬಿಡ್ತಿರ್ಬಿಡು ಮಾರಾಯ, ನಿನ್ನ ಮರ್ಜಿ ಅಂತ ಹೇಳ್ದೆ ನಾ. ಮತ್ತು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇಲ್ರಿ. ನೋಡ್ರಿ, ನಮ್ಮ ಪಾರ್ಟಿಯಾಗ ಒಂದು ಬಳು ಇತ್ತು. ಈಗ ಹೈಕೋರ್ಟ್ ನಾವು ಈಗ ನಮಗೇನದ ಪಾರ್ಟಿಯಾಗ ತೊಗೊಂಡು ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆಯ ಸಂದೇಶ ಹೋಗ್ಯದ. ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ. ಆ ಬಳುವನ್ನು ಹೊರಗೆ ಹಾಕ್ಯಾರ. ಆ ಬಳುವನ್ನು ಹೊಳ್ಳೆ ಹ್ಯಾಂಗೆ ತೊಗೋತಾರೆ? ಅದನ್ನು ಬಳಗ ಯಾವುದೋ ಮನೆ ಒಳಗೆ ಬಳು ಹೋಗ್ತಂದ್ರೆ ಅದನ್ನು ಹೊಡಿತಾರೆ. ಅದನ್ನು ಹೊಡೆದು ಹೊರಗೆ ಹಾಕ್ಯಾರ. ಈಗ ಬಸವರಾಜ ಪಾಟೀಲ್, ಈ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ? ಅವ ಆರಿಸಿ ಬರ್ತಿದ್ದ ಅಲ್ಲಿ. ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಕೆಡು ಬಂದ ಹೋಗಿ 50,000 ಪಂಚಮಸಾಲಿ ಅಲ್ಲಿ 55,000 ಪಂಚಮಸಾಲಿ ಇರ್ದಾರ. ಅಲ್ಲಿ ಒಬ್ಬ ಕಾಂಗ್ರೆಸ್ MP ಆರಿಸಿ ಬರ್ತಾನಲ್ಲಿ.
ಯಾಕೆ ಬಂದು ಅಲ್ಲಿ ಈ ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲರನ್ನ ಕೆಡವ್ಯಾನ. ಅದೇ ಈಗ ಅದರ್ರಿ ಹೋಗೋಣ ಕೂಗ ಹೊಡಿತಾರ. ಈಗ ನಮ್ಗೆ ಏನದ ನಿಮ್ಮ ಮಾಧ್ಯಮದವ್ರಿಗೆ ನಾವು ಒಂದು ವಿನಂತಿ ಮಾಡ್ಕೋತೀನಿ. ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವರು. ಗ್ರಾಮ ಪಂಚಾಯತಿಗೂ ನಿಲ್ಲಕ್ಕೆ ಯೋಗ್ಯತೆ ಇರ್ಲಾರ್ದವ್ರು ಮುನ್ಸಿಪಾಲ್ಟಿ ದಮ್ರಿ ಯೋಗ್ಯತೆ ಇರ್ಲಾರ್ದವ್ರು ಮುನ್ಸಿಪಾಲ್ಟಿ ಎರಡು ಮೂರು ಒಂದು ನಿಮಿಷ ನಾನು ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಆ ಯೋಗ್ಯತೆ ಇಲ್ಲಾರ್ದವರು ಮುನ್ಸಿಪಾಲ್ಟಿಗೆ ಎರಡು ಮೂರು ಸಲ ಇದೇ ಬಸನಗೌಡನೇ ವಿರುದ್ಧ ಮಾಡ್ಯಾನ, ರವಿ ಪಾಟ್ಲೆ ವಿರುದ್ಧ ಮಾಡ್ಯಾನ. ಅಂಥವ್ನ ವಿರುದ್ಧ ಏನದ ನಾ ಆರಿಸಿ ಬಂದೀನಿ. ನಾ ಬಿದ್ದಂದ್ರೆ ನಾನು ಮಿಸಿ ಬಳಸ್ಕೊಂಡು ತಿರುಗಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಿದ್ರೆ ಇವ್ರು ಬರಲಿಲ್ಲ? ಪ್ರತಿಕಾಂತ್ ಗೌಡ ಎಮ್ ಎಲ್ ಇದ್ದ, ರವಿ ಪಾಟ್ಲೆ ಎಮ್ ಎಲ್ ಇದ್ದ, ಬಸನಗೌಡರು ಸಂಸದರಿದ್ದರು. ನಾನು ಏರಿಕೆ 23 ವಾರ್ಡ್ನಾಗ ನಾನು ಏರಿಕೆ ಬರ್ತಿದ್ರು ಇವರು. ಯಾಕೆ ಮಾಡಲಿಲ್ಲ ಇವರು? ಒಂದು ಮುನ್ಸಿಪಾಲ್ಟಿಗೆ ಅವ್ರು ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ. 3 ಮಂದಿ ಎಮ್ ಎಲ್ ಎಗಳು, ಒಬ್ಬ ಸಂಸದರು ಬಂದು ನಾ ಪಕ್ಷೇತರ ನಿಂತಿದ್ದೆ. ಯಾಕಾಗಲಿಲ್ಲ ಇವ್ರು? ಬರೀ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿಗೆ ಇವ್ರು ಕೆಡೋದಾಗಲಿಲ್ಲ. ಇವ್ರಿಗೆ ಹೇಳ್ತಾರೆ ಇವರು ಬಾಯಿ ನಿಮಗೆ ಅವ್ರ ಬಾಯಿ ಅದನ್ನ ಅವ್ರು ಹೆಂಗೆ ಬೇಕಾದಂಗೆ ಅನ್ನೋದ ನೀವು ಎಲ್ಲ ಕೀ ಹೊಡ್ಕೊತ ಹೊಂಟು ಬಿಟ್ರಿ. ಯಾರು ಕೊಡ್ಬೇಕ್ರಿ? ತಾವು ಇಟ್ಕೋಬೇಕದು. ಯಾರು ಕೊಡಬೇಕು? ಈ ಸದ್ದ 7-8 ಮಂದಿ ನಾವು ಎಲ್ಲರೂ ಕಮಿಟಿ ಒಳಗೆ, ಕೋರ್ ಕಮಿಟಿ ಒಳಗೆ 11 ಮಂದಿದು ನಾವು ಇಲ್ಲಿ ಯಾರು ಹೆಸರು ಕೊಡೋದು ಬೇಡ ಅಂತೇಳಿ ರಾಜ್ಯಕ್ಕೆ ಕಳಿಸಿದೆವು. ಯಾರು ಬೇಕಾದ್ರೂ ಅಧ್ಯಕ್ಷರು ಮಾಡಿರಿ. ಪಾರ್ಟಿ ಯಾರು ಕಲ್ಲು ಕೊಟ್ಟರು ಅನ್ನೋದು ನಾವು ಎಲ್ಲರೂ ಕೂಡ ಮಾಡ್ತೇವೆ ಅಂತೇಳಿ ರಾಜ್ಯಕ್ಕೆ ಕೊಟ್ಟು ಕಳಿಸಿದೆವು. ಯಾಕಿದು ಒಬ್ಬರು ಎಮ್ ಎಲ್ ಎ ಅವರು ಇದು ನದರಿ ಬಂದಿಲ್ಲ, ಬರಬೇಕಲ್ಲ ಅಂತ ಅವರು ಬರಬೇಕು. ಇಂಥವ್ರಿಗೆ ಇದು ಮಾಡಿರ್ತೇಳಿ ಅಲ್ಲಿ ಹೇಳ್ತಾರೆ ಕೂತು ಏನದ, ಇಂಥವ್ನಿಗೆ ಒಬ್ಬನಿಗೆ ಏನದ, ನಾವು ಅವ್ರ ಜೊತೆ ಇದ್ದು ಫಾಲೋವರ್ಸ್ ಏನದ ನನಗೆ ಅಧ್ಯಕ್ಷ ಮಾಡಿರಿ, ಅವನಿಗೆ ಅಧ್ಯಕ್ಷ ಮಾಡಿರಿ ಅಂತ ಹೇಳ್ತಾರೆ. ಮತ್ತು ಅದು ತಿಳಿಯಲ್ಲ ಅವ್ರು ಫಾಲೋವರ್ಸ್ ಇದ್ದವ್ರಿಗೆ ಅವ್ರು ಹೇಳೋದು ಅಲ್ಲೇನು? ನನ್ನ ವಿರುದ್ಧ ಮಾಡ್ಯಾನ ಹೇಳಿ. ನಾ ಸಮಾಜ ಬಿಟ್ಟು ಅವನಿಗೆ ಅವ್ರ ಸಮಾಜಕ್ಕೆ ನಾವು ನಿಂತು ಮಾಡೀನಿ. ನಮ್ಮ ಸಮಾಜಕ್ಕೆ ಬೈದು ರವಿ ಬಗಲಿಯವ್ರು ನಾವು ಕೂಡಿಸಿದ್ರೆ ಇದೇ ಅನ್ಬಾರ್ದು. ನಾವು ಹೆಸರು ಅಂತೇಳಿ ನಾವು ಸುಮ್ಮ ಕೂತೀನಿ. ಒಂದು ನಿಮಿಷ ರೀ. ಪ್ರಧಾನಮಂತ್ರಿ ಕಾರ್ಯಕ್ರಮ ಈಗ ನಿಮ್ಗೆ ಗೊತ್ತಿದೆ. ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರೆ, ಅವರು ವಿಚಾರ ಮಾಡಿ ಅವ್ರು ಹಾಕ್ಯಾರ ಅದನ್ನು. ಆದರೂ ಅವ್ರಲ್ಲಿ ಸೋತರು ಅಂತ ಹೇಳ್ತಾರೆ. ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾ ಆರಿಸಿ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕೂತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದ. ಇಲ್ಲ ಮುಸ್ರಿಫ್ ಆರಿಸಿ ಬರ್ತಿದ್ದ. ಮುಸ್ರಿಫಿಗೆ ಏನು ಮಾಡಿದ್ರು ಇವರೆಲ್ಲರೂ? ಏನಾದರೂ ಅಳ್ತಾನ ಅವ ಮುಸ್ರಿಫ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಯತ್ನಾಳೇನೋ ಮಾಡಿಸಿದ್ದು ಎಂ ಬಿ ಪಾಟೀಲ್ ಜೊತೆ. ನೀವೆಲ್ಲ ಕೇಳ್ತೀರಿ, ಗೊತ್ತು ನಿಮ್ಗೆ ಗೊತ್ತಿದ್ರು ನನ್ನ ಬಾಯಲ್ಲಿ ಕೇಳ್ತೀರಿ ನೀವು. ಅದೇ ಹೇಳಿ ನಿಮ್ಮ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿಮ್ಗೆ. ನೋಡ್ರಿ ನಂದು ನೋಡಿ ಸಾಹೇಬ್ರ, ನಾನು ನೇರವಾಗಿ ಮಾತಾಡ್ತೀನಿ. ಡಾಕ್ಟರ್ ಮಕ್ಬೂಲ್ಗೆ ಕೊಟ್ಟಿದ್ರೆ ಅವ ಆರಿಸಿ ಬರ್ತಿದ್ದ. ಅವ್ನು ಟಿಕೆಟ್ ಕಟ್ ಮಾಡಲಿಕ್ಕೆ ಇದೇ ಯತ್ನಾಳನೆ ಹೋಗಿ ಎಂ ಬಿ ಪಾಟೀಲ್ಗೆ ಹೇಳಿ ಮುಸ್ರಿಫಿಗೆ ಕೊಡಿಸಿದ್ರು. ಮುಸ್ರಿಫಿಗೆ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ ಬಳಿಕ ನಾಳೆ ಮುಸ್ರಿಫಿನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬೋದು. ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಲ್ಲೂ ಕೊಡಿಸ್ಬೋದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದು. ನಾ ಬರ್ತೀನಿ. ಅವ್ರೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವರು, ಈಗ 17 ನಮ್ಮವರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ದು ಇವ್ರಿಗೆ ಇಪ್ಪಟೆ ಮಾಡಬಾರ್ದಂತೇಳಿ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡಿದ್ರು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರಂದ್ರೆ ಅಧಿಕಾರ ಇದ್ದವರು, ಅಧಿಕಾರದಲ್ಲಿದ್ದವರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೆ